ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠ ಗುರುಗಳು ಅನೇಕ ರೀತಿಯಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ರು. ಜಡರೂಪವಾದ ಇಂದ್ರಿಯಗಳ ಮೂಲಕ ಜೀವಾತ್ಮನೇ ತನ್ನ ವಾಸನಾ ಬಲದ ಸಂಕಲ್ಪ ಬಲದಿಂದ ಏನನ್ನು ಭಾವಿಸ್ಕೊಳ್ತಾನೋ ಆ ಭಾವಿಸಿಕೊಂಡಾಗ ಆ ಚಿತ್ತೆ ಅದಾಗಿ ಗೋಚರವಾಗುವುದು ಅಂತ ಇಲ್ಲಿ ಹೇಳ್ತಾ ಇದ್ರು. ಯಾವಾಗ ತನಗಿಂತ ಬೇರೆಯಾದುದು ಎಂದುಕೊಂಡಿರುವ ಘಟಾದಿ ಅನ್ಯ ಪದಾರ್ಥಗಳನ್ನು ನೋಡಬೇಕಾಗಿ ಬರುವುದೋ ಆಗ ಯಾವ ದೇಹದಲ್ಲಿಯೇ ಇದ್ದರೂ ಜೀವನು ಇಂದ್ರಿಯಗಳ ಮುಖಾಂತರ ಆಕಾಶದಲ್ಲಿ ವ್ಯಾಪಾರ ಮಾಡ್ತಾನೆ. ಹಾಗೆ ಜೀವನ ವ್ಯಾಪಾರಕ್ಕೆ ವಿಷಯಭೂತವಾದ ಘಟಾದಿಗಳಲ್ಲಿ ಚಿತ್ತೆ ವ್ಯಾಪಿಸಿ ತಾದಾತ್ಮ್ಯವನ್ನು ಪಡೆದು ಅದಾಗಿ ಗೋಚರಿಸುವುದು ಅಂತ ಇಲ್ಲಿ ಗುರುಗಳು ಹೇಳಿದ್ರು. ಮುಂದುವರೆದು ಹೇಳ್ತಾರೆ, ಹೊರಗಿರುವ ಪದಾರ್ಥಗಳನ್ನು ತಿಳಿದುಕೊಳ್ಳಲು ಯಾವಾಗಲೂ ಇಂದ್ರಿಯಗಳ ಸಂಬಂಧವೇ ಕಾರಣವು. ನಮಗೆ ಹೊರಗಿನ ಪದಾರ್ಥಗಳ ಪರಿಚಯ ಆಗಬೇಕಾದ್ರೆ ಯಾವಾಗಲೂ ಏನು ಕಾರಣ? ಇಂದ್ರಿಯಗಳ ಸಂಬಂಧವೇ ಕಾರಣ. ಈ ಇಂದ್ರಿಯ ಸಂಬಂಧದಿಂದ ಉಂಟಾಗುವ ಬಾಹ್ಯ ಜ್ಞಾನವು ಚಿತ್ತದಿಂದ ಕೂಡಿರುವವನಿಗೆ ಹೊರತು ಚಿತ್ತದಿಂದ ಮುಕ್ತನಾದವನಿಗೆ ಅಲ್ಲ. ಯಾರು ಮನಸ್ಸಿನ ವ್ಯಾಪಾರವನ್ನು ಹೊಂದಿರ್ತಾರಲ್ಲ ಅವನಿಗೆ ಮಾತ್ರ ಹೊರಗಡೆ ವಿಷಯ ಜ್ಞಾನ ಉಂಟಾಗುತ್ತೆ ಇಂದ್ರಿಯಗಳ ಮುಖಾಂತರ. ಮನಸ್ಸನ್ನು ತಡೆ ಹಿಡಿದಂಥ ಯಾವ ವ್ಯಕ್ತಿ ಇರ್ತಾನಲ್ಲ, ಮನಸ್ಸನ್ನು ಸ್ಥಿರ ಅವನಿಗೆ ಇಂದ್ರಿಯ ಜ್ಞಾನ ಆಗುವುದಿಲ್ಲ. ವಿಷಯ ವಸ್ತುಗಳ ಜ್ಞಾನ ಇಂದ್ರಿಯ ಮುಖಾಂತರ ಆಗೋದಿಲ್ಲ. ಇಂದ್ರಿಯ ವ್ಯಾಪಾರ ರೂಪವಾಗಿ ಪ್ರಕಟವಾಗುವ ಅಂತಃಕರಣ ವೃತ್ತಿಯು ಸ್ವಚ್ಛವಾದಂತೆಲ್ಲ ಅದರಲ್ಲಿ ಬಹಿರಾಕಾಶದಲ್ಲಿರುವ ಘಟಾದಿಗಳು ಪ್ರತಿಬಿಂಬಿಸುವು. ಪ್ರತಿಬಿಂಬವಾದಕ್ಕೆ ಜೀವಸಂಗ ಉಂಟಾಗುವುದು. ಹೀಗೆ ಜೀವ ಚೈತನ್ಯವು ದೇಹದಿಂದ ಬಹಿರಾಕಾರಕ್ಕೆ ಹೋಗಿ ಅಲ್ಲಿ ವ್ಯಾಪಾರವಿರುವ ಕಡೆಯೇ ವ್ಯಾಪಾರದ ಅರಿವಾಗುವುದರಿಂದ ತಾನು ಒಳಗೆ ತಿಳಿದುಕೊಂಡೆನು ಎಂದು ಕೊಳ್ಳುವನು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮದ ವಿಚಾರ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ತಿಳಿದುಕೊಳ್ಳುವ ರೀತಿಯಲ್ಲೇ ಇದ್ದರೂ ಕೂಡ ಅದು ನಮಗೆ ಸ್ವಲ್ಪ ಅನುಮಾನವನ್ನು ಉಂಟು ಮಾಡ್ತದೆ. ಇಂದ್ರಿಯ ವ್ಯಾಪಾರ ರೂಪವಾಗಿ ಪ್ರಕಟವಾಗುವ ಅಂತಃಕರಣ ವೃತ್ತಿಯು, ಅಂತಃಕರಣದ ವೃತ್ತಿ ಯಾವುದು? ಮನ ಬುದ್ಧಿ ಚಿತ್ತ ಅಹಂಕಾರಗಳ ಕೆಲಸ ಏನಿದೆಯಲ್ಲ ಇದನ್ನು ಅಂತಃಕರಣ ವೃತ್ತಿ ಅಂತ ಕರೀತಾರೆ. ಅದು ಸ್ವಚ್ಛವಾದಂತೆಲ್ಲ, ಶುದ್ಧವಾದಂತೆಲ್ಲ ಏನಾಗುತ್ತೆ ಅದರಲ್ಲಿ ಬಹಿರಾಕಾಶದಲ್ಲಿರುವ ಘಟಾದಿಗಳು ಪ್ರತಿಬಿಂಬಿಸುವುದು. ಅದರಲ್ಲಿ ಏನಾಗುತ್ತೆ, ಬಹಿರಾಕಾಶದಲ್ಲಿ ಹೊರಮುಖವಾಗಿರ್ತಕ್ಕಂಥ ಘಟಾದಿಗಳೆಲ್ಲವೂ ಪ್ರತಿಬಿಂಬ ಮಾಡೋದಕ್ಕೆ ಶುರುವಾಗುತ್ತೆ. ಈ ಪ್ರತಿಬಿಂಬವಾದವಕ್ಕೆ ಜೀವಸಂಗ ಉಂಟಾಗುವುದು. ಯಾವಾಗ ಇವುಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೋ ಇವುಗಳಿಗೆ ಜೀವದ ಸಂಘ ಉಂಟಾಗುತ್ತೆ. ಎಲ್ಲದಕ್ಕೂ ಅರಿವು ಬರ್ತದೆ. ಎಲ್ಲದರ ಅರಿವು ಜೀವಾತ್ಮನಿಗೆ ಆಗುತ್ತೆ. ಅಂತಃಕರಣ ಶುದ್ಧವಿಲ್ಲದಿದ್ರೆ ಏನಾಗುತ್ತೆ, ನಮಗೆ ಯಾವುದರ ಜ್ಞಾನವೂ ಉಂಟಾಗುತ್ತಿಲ್ಲ. ಯಾವುದೋ ಒಂದು ಕೆಲವನ್ನು ನೋಡಿರ್ತೀವಿ, ಕೆಲವಷ್ಟೇ ತಿಳಿತಾ ಇರ್ತವೆ. ಆದರೆ ಅಂತಃಕರಣ ಶುದ್ಧವಾದಂತೆ ಏನಾಗುತ್ತೆ, ಎಲ್ಲದರ ಅರಿವು ಜೀವನಿಗೆ ಉಂಟಾಗುತ್ತದೆ. ಹೀಗೆ ಜೀವ ಚೈತನ್ಯವು ದೇಹದಿಂದ ಬಹಿರಾಕಾಶಕ್ಕೆ ಹೋಗಿ ಅಲ್ಲಿ ವ್ಯಾಪಾರವಿಡುವ ಕಡೆಯೇ ವ್ಯಾಪಾರದ ಅರಿವಾಗುವುದರಿಂದ ತಾನು ಒಳಗೆ ತಿಳಿದುಕೊಂಡೆನು ಎಂದುಕೊಳ್ಳುವನು. ನನಗೆ ಗೊತ್ತಾಯಿತು, ನಾನು ತಿಳ್ಕೊಂಡೆ ಅಂತ ಹೇಳ್ತಾನೆ. ಯಾವಾಗ? ಅವುಗಳನ್ನು ತಿಳ್ಕೊಂಡಾಗ. ಅವುಗಳು ತಿಳಿಬೇಕಾದ್ರೆ ಏನು ಮಾಡಬೇಕು? ಅಂತಃಕರಣ ಶುದ್ಧವಾಗ್ತಾ ಹೋಗಬೇಕು. ಕಣ್ಣಾಲಿಗಳು ಯಾವಾಗ ಹೊಸದಾಗಿ ಸಾಣೆ ಹಿಡಿದಿರುವ ನೀಲರತ್ನದಂತೆ ಹೊಳೆಯುವವೋ ಆಗ ಅವುಗಳಲ್ಲಿ ಬಾಹ್ಯದಲ್ಲಿರುವ ಘಟಾದಿ ಪದಾರ್ಥಗಳು ಪ್ರತಿಬಿಂಬಿಸುವವು. ಕಣ್ಣಾಲಿಗಳಲ್ಲಿ ನೀರಾಡ್ತಾ ಇತ್ತು ಅಂತಾರೆ ಗೊತ್ತಾ? ಎರಡೂ ಕಣ್ಣುಗಳಲ್ಲಿ ನೀರಾಡ್ತಾ ಇದ್ರೆ ಕಣ್ಣಾಲಿಗಳಲ್ಲಿ ನೀರಾಡ್ತಿತ್ತು ಅಂತಾರಲ್ಲ, ಆಗ ಆ ರೀತಿಯಲ್ಲಿ ಕಣ್ಣಾಲಿಗಳು ಯಾವಾಗ ಹೊಸದಾಗಿ ಸಾಣೆ ಹಿಡಿದಿರುವ ನೀಲರತ್ನದಂತೆ ಹೊಳೆಯುವವೋ, ಗೊತ್ತಾಗ್ತಾ ಇದೆಯಲ್ಲ, ಆಗ ಅವುಗಳಲ್ಲಿ ಬಾಹ್ಯದಲ್ಲಿರುವ ಘಟಾದಿ ಪದಾರ್ಥಗಳು ಪ್ರತಿಬಿಂಬಿಸುವವು. ಹೊರಗಡೆ ಇರ್ತಕ್ಕಂಥ ಆ ಪದಾರ್ಥಗಳೆಲ್ಲ ಏನಾಗ್ತವೆ, ಈ ಕಣ್ಣಿನಲ್ಲಿ ಪ್ರತಿಬಿಂಬಿಸಿದಾಗ ಹೀಗೆ ರಾಘವ ಪ್ರತಿಬಿಂಬಿಸಿ ಜೀವ ಸಂಸರ್ಗವನ್ನು ಹೊಂದಿದ ಬಾಹ್ಯ ಪದಾರ್ಥವು ಜೀವಜ್ಞೇಯತ್ವವನ್ನು ಪಡೆಯುವು. ಕಣ್ಣಿನ ಮುಖಾಂತರ ಗೋಚರಿಸ್ತವೆ. ಕಣ್ಣು ಒಂದು ಇಂದ್ರಿಯ, ವಿಷಯ ವಸ್ತುಗಳು ಹೊರಗಿರ್ತವು. ಅವು ಇಂದ್ರಿಯಗಳ ಮುಖಾಂತರ ಗೋಚರವಾಗಿ ಏನಾಗ್ತವೆ, ಪ್ರತಿಬಿಂಬಿಸಿ ಜೀವ ಸಂಸರ್ಗವನ್ನು ಹೊಂದಿ, ಜೀವದ ಸಂಘವನ್ನು ಹೊಂದಿ ಬಾಹ್ಯ ಪದಾರ್ಥವು
ಜೀವ ಜ್ಞೇಯತ್ವವನ್ನು ಪಡೆಯುವುದು. ಇಂದ್ರಿಯ ಮುಖಾಂತರವನ್ನು ಪಡೆದಾಗ ಏನಾಯ್ತದೆ? ಜ್ಞತ್ವ ಭಾವ. ನಾನು ದೇಹಧಾರಿಯಾಗಿರ್ತಕ್ಕಂಥ ಜೀವನು ಅನ್ನಿಸ್ಕೊಳ್ತದಲ್ಲ, ಆ ಜ್ಞತ್ವ ಭಾವವನ್ನು ಪಡೀತದೆ ಇಂದ್ರಿಯಗಳ ಮುಖಾಂತರ ನೋಡುವಾಗ. ಜೀವನು ಜ್ಞಾತ, ಬಾಹ್ಯ ಪದಾರ್ಥವು ಜ್ಞೇಯ, ಜ್ಞಾತೃ ಜ್ಞೇಯಗಳ ಸಂಬಂಧವು ಜ್ಞಾನ. ಜ್ಞಾತೃ, ಜ್ಞಾನ, ಜ್ಞೇಯ ತ್ರಿಪುಟಿಗಳು ಇವು. ಇವುಗಳ ಅರ್ಥವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಜೀವನು ಜ್ಞಾತ, ಅರ್ಥ ಆಯ್ತಲ್ವ? ತಿಳಿದುಕೊಳ್ಳೋನು. ಬಾಹ್ಯ ಪದಾರ್ಥವು ಜ್ಞೇಯ, ಆ ಪದಾರ್ಥ ಇದೆಯಲ್ಲ ಅದು ಜ್ಞೇಯ ವಸ್ತು, ಆಯಿತಾ? ಇಲ್ಲಿ ಜ್ಞಾತೃವಾದ ಜೀವನು ಪದಾರ್ಥವಾದ ಜ್ಞೇಯವನ್ನು ಇವುಗಳನ್ನ ತಿಳ್ಕೊಳ್ತಾನಲ್ಲ, ಆ ಸಂಬಂಧ ಏರ್ಪಡುತ್ತಲ್ಲ, ಆ ಸಂಬಂಧವನ್ನೇ ಜ್ಞಾನ ಅಂತ ಕರೀತಾರೆ. ಇದೇ ತ್ರಿಪುಟಿ. ಈ ತ್ರಿಪುಟಿಯು ಬಾಧಿತವಾದರೆ ಆಗ ವೃತ್ತಿಯು ಕೇವಲ ಜ್ಞಾನಾಕಾರವಾಗಿ ಜ್ಞಾತೃ ಜ್ಞೇಯ ಎರಡು ಒಂದೇ ವ್ಯಕ್ತಿಯ ಎರಡು ಕೊನೆಗಳಾಗುವು. ಆಗ ಆ ವೃತ್ತಿಯಲ್ಲಿ ಬ್ರಹ್ಮವು ಪ್ರಕಟವಾಗುವುದು. ಇದೇ ಪ್ರಜ್ಞಾನಂ ಬ್ರಹ್ಮ ಎಂಬ ಋಗ್ವೇದ ಮಹಾವಾಕ್ಯದ ವ್ಯಾಖ್ಯಾನ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಜೀವನು ಜ್ಞಾತ, ಪದಾರ್ಥ ಇದೆಯಲ್ಲ, ಬಾಹ್ಯ ಪದಾರ್ಥ ಇದೆಯಲ್ಲ, ಹೊರಗಡೆ ಇರ್ತಕ್ಕಂಥ ಪದಾರ್ಥ ಇದೆಯಲ್ಲ, ಅದು ಜ್ಞೇಯ. ಜ್ಞಾತೃ ಜ್ಞೇಯಗಳ ಸಂಬಂಧ ಉಂಟಾಗುತ್ತಲ್ಲ, ಅಂದರೆ ಜೀವಾತ್ಮನು ಜ್ಞಾತೃವಾಗಿರ್ತಾನೆ, ಹೊರಗಡೆ ಇರ್ತಕ್ಕಂಥ ಪದಾರ್ಥ ಜ್ಞೇಯವಾಗಿರ್ತದೆ. ಅದನ್ನು ನೋಡಿದಾಗ ಉಂಟಾಗುತ್ತಲ್ಲ, ಅದು ಜ್ಞಾನವಾಗುತ್ತೆ. ಅಂದರೆ ಜ್ಞಾತೃ, ಜ್ಞಾನ, ಜ್ಞೇಯ ಮೂರು ಆಗುತ್ತೆ. ಇದಕ್ಕೆ ತ್ರಿಪುಟಿ ಅಂತ ಕರೀತಾರೆ. ಈ ತ್ರಿಪುಟಿಯು ಬಾಧಿತವಾದರೆ ಅಂದ್ರೇನು? ಇದರಲ್ಲಿ ಯಾವ್ದಾದ್ರು ಒಂದು ತಪ್ಪಿ ಹೋಗುತ್ತೆ. ಯಾವುದು? ಆಗ ವೃತ್ತಿಯು ಕೇವಲ ಜ್ಞಾನಾಕಾರವಾಗಿ ಇಲ್ಲೇನಾಗುತ್ತೆ? ಜ್ಞಾತ ಅಂದರೆ ಜೀವನಿರ್ತಾನೆ, ಜ್ಞೇಯ ಅಂದರೆ ಹೊರಗಡೆ ಪದಾರ್ಥ ಇರ್ತದೆ. ಎರಡು ಒಂದೇ ವೃತ್ತಿಯ ಎರಡು ಕೊನೆಗಳಾಗುವು. ಹಾಗೇನಾಗುತ್ತೆ? ಇಲ್ಲಿ ಇವೆರಡುಗಳನ್ನ ನೋಡಿದಂಥ ಜ್ಞಾನ ಇರೋದಿಲ್ಲ ಅಲ್ಲಿ. ಇದು ಎರಡು ಒಂದೇ ಆಗುತ್ತೆ, ಒಂದೇ ವೃತ್ತಿಯ ಎರಡು ಕೊನೆಗಳಾಗುತ್ತೆ. ಯಾಕಂದರೆ ನೋಡ್ತಕ್ಕಂಥದ್ದು ಜ್ಞಾನ, ಅದು ವೃತ್ತಿ ಆಗುತ್ತೆ ಅದು. ಆದರೆ ಈ ಜ್ಞೇಯ ಮತ್ತು ಜ್ಞಾನ ಎರಡು ಒಂದೇ ಕೊನೆಗಳಾಗುವು. ಆಗ ಆ ವೃತ್ತಿಯಲ್ಲಿ ಬ್ರಹ್ಮವು ಪ್ರಕಟವಾಗುವುದು. ಯಾವುದರಲ್ಲಿ? ಜೀವತ್ವದಲ್ಲಿ ಮತ್ತು ಜ್ಞೇಯತ್ವದಲ್ಲಿ ಪರಮಾತ್ಮನು ಪ್ರಕಟವಾಗ್ತಾನೆ. ಇದನ್ನೇ ಪ್ರಜ್ಞಾನಂ ಬ್ರಹ್ಮ ಎಂದು ಋಗ್ವೇದ ಮಹಾವಾಕ್ಯದ ವ್ಯಾಖ್ಯಾನ ಇದು. ಅಂದರೆ ಆಗ ಆ ವೃತ್ತಿಯಲ್ಲಿ ಬ್ರಹ್ಮವು ಪ್ರಕಟವಾಗ್ತದೆ. ಇದನ್ನೇ ಪ್ರಜ್ಞಾನಂ ಬ್ರಹ್ಮ. ಆ ಪ್ರಜ್ಞೆಯಲ್ಲಿ ಜೀವತ್ವದಲ್ಲಿ ಬ್ರಹ್ಮತ್ವ ಕಾಣಿಸಿಕೊಳ್ತದೆ. ಅರ್ಥ ಆಗ್ತಿದೆಯಲ್ಲ ಈಗ? ಪ್ರಜ್ಞಾನಂ ಬ್ರಹ್ಮ ಅಂತ ಕರೀತಾರೆ ಅಂತ ಇಲ್ಲಿ ಹೇಳಿದ್ರು. ಇದು ಋಗ್ವೇದದ ಮಹಾವಾಕ್ಯಗಳಲ್ಲಿ ಒಂದು. 4 ವಾಕ್ಯಗಳಿದೆಯಲ್ಲ, ಆ 4 ವಾಕ್ಯಗಳಲ್ಲಿ ಇದೊಂದು. ಆಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಈ ವಾಕ್ಯಗಳಿದೆಯಲ್ಲ, ಅದರಲ್ಲಿ ಇದು ಒಂದು. ಸ್ಥಾವರವಾಗಲಿ ಜಂಗಮವಾಗಲಿ ಬಾಲನೆ ಆಗಲಿ ಸಂಸ್ಪರ್ಶ ಗೋಚರವಾದದ್ದನ್ನು ಅರಿಯಬಹುದು ಎನ್ನುವಾಗ ಇನ್ನು ಜೀವನು ತಿಳಿಯುವುದರಲ್ಲಿ ವಿಶೇಷವೇನು? ಏನು ಹೇಳ್ತಾ ಇದ್ದಾರೆ ಅಲ್ಲಿ ಗುರುಗಳು? ಸ್ಥಾವರವಾಗಲಿ ಜಂಗಮವಾಗಲಿ ಬಾಲನೆ ಆಗಲಿ ಸಂಸ್ಪರ್ಶ ಗೋಚರವಾದದ್ದನ್ನು, ಅರಿವಿಗೆ ತನ್ನ ಸ್ಪರ್ಶಕ್ಕೆ ಗೋಚರವಾದದ್ದನ್ನು ಅರಿಯಬಹುದು ಎನ್ನುವಾಗ ಇನ್ನು ಜೀವನು ತಿಳಿಯುವುದರಲ್ಲಿ ವಿಶೇಷವೇನು? ಅಸ್ಪರ್ಶವಾದಾಗ ಎಲ್ಲರಿಗೂ ಅರ್ಥ ಆಗುತ್ತೆ ಅದು ಸ್ಪಷ್ಟವಾಗಿ. ಇನ್ನು ಜೀವನಿಗೆ ಅರ್ಥ ಆಗೋದಿಲ್ಲ ಅನ್ನೋದ್ರೇನು? ಅದರಿಂದ ಅರ್ಥ ಆಗುತ್ತೆ. ಸ್ಫುಟವಾಗಿರುವ ಕಣ್ಣಿನ ಕಿರಣಗಳು ಅಥವಾ ವೃತ್ತಿಗಳು ಜೀವ ಚೈತನ್ಯವನ್ನು ಹೊತ್ತುಕೊಂಡು ಹೋಗಿ ಆಲಂಗಿಸುವುದು. ಅನಂತರ ಜೀವನು ಆ ದೃಶ್ಯವನ್ನು ಅರಿಯುವನು. ಜೀವನಿಗೆ ಇಂದ್ರಿಯಗಳೆಂಬ ಕಣ್ಣುಗಳು ಏನಾಯ್ತದೆ? ದೃಶ್ಯವನ್ನು ಹೊತ್ಕೊಂಡು ಹೋಗಿ ತೋರಿಸ್ತವೆ. ನೋಡಿ ಸ್ವಾಮಿ, ನಾನಿಲ್ಲಿ ಹೊರಗಡೆ ಒಂದು ಪದಾರ್ಥ ಇತ್ತು, ಒಂದು ಮಾವಿನ ಹಣ್ಣಿತ್ತು, ಇದು ನಾನು ಆ ದೃಶ್ಯವನ್ನು ಹೊತ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಜೀವನ ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟಾಗ ಜೀವನು ಅದನ್ನು ನೋಡ್ತಾನೆ. ಆಗ ಅವನು ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಅಲ್ಲಿಗೆ ಆ ನೋಡುವ ನೋಟ ಇದೆಯಲ್ಲ, ಆ ವೃತ್ತಿ, ಅದು ಜರುಗ್ತದೆ. ಯಾವ್ರ ಮುಖಾಂತರ? ಕಣ್ಣೆಂಬ ಇಂದ್ರಿಯದ ಮುಖಾಂತರ ಹಣ್ಣೆಂಬ ಆ ವಿಷಯ ವಸ್ತು ಜೀವನಿಗೆ ಅರ್ಥವಾಗುತ್ತೆ. ಈಗ ಅರ್ಥ ಆಯ್ತಲ್ವ ಜೀವನಿಗೆ ಹೆಂಗೆ ವಿಷಯ ಗೊತ್ತಾಗುತ್ತೆ ಅಂತ? ಇದೇ ಕ್ರಮವೇ ಇತರ ಇಂದ್ರಿಯಗಳ ವ್ಯಾಪಾರದಲ್ಲಿಯೂ ನಡೆಯುವುದು. ಇದರಿಂದಲೇ ಅರಿವು ಉಂಟಾಗುವುದು. ರಸಗಂಧಗಳಲ್ಲಿ ಅಂದರೆ ಅಪಹ ಪೃಥ್ವಿ ಭೂತಗಳಲ್ಲಿ ಜೀವನಿಗೆ ಅರಿವು ಉಂಟಾಗುವುದು. ಹೀಗೆ ಕಣ್ಣಿನ ಉದಾಹರಣೆ, ಹಣ್ಣಿನ ಉದಾಹರಣೆ ಕೊಟ್ಟಿದ್ದಾಯಿತು. ಇದೇ ಥರದಲ್ಲಿ
ಮಿಕ್ಕ ವ್ಯಾಪಾರಗಳು ಕೂಡ ಇದೇ ರೀತಿಯಲ್ಲಿ ನಡೀತವೆ. ಯಾವುದು? ಶಬ್ದ, ಸ್ಪರ್ಶ, ರಸ, ಗಂಧ ಇವೆಲ್ಲ ಇದೆಯಲ್ಲ, ಈ 5 ಪಂಚಭೂತಗಳ ಗುಣಗಳು ಈ ಜ್ಞಾನೇಂದ್ರಿಯಗಳ ಮುಖಾಂತರ ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮುಖಾಂತರ ಜೀವಾತ್ಮನಿಗೆ ತಲುಪಿಸುವ ಕೆಲಸವನ್ನು ಇವು ಮಾಡ್ತವೆ. ಅಲ್ಲಿ ಏನು ನಡೀತದೆ? ಅಲ್ಲಿ ಜ್ಞಾತೃ, ಜ್ಞಾನ, ಜ್ಞೇಯ ಈ ವಿಚಾರಗಳ ಮೂಲಕ, ಇವುಗಳ ಮುಖಾಂತರವೇ ಜೀವನಿಗೂ ಹೊರಗಡೆ ಇರ್ತಕ್ಕಂಥ ಪದಾರ್ಥಗಳಿಗೂ ಸಂಬಂಧ ಬರೋದು. ಇಂದ್ರಿಯಗಳು, ಹೊರಗಡೆ ಇರ್ತಕ್ಕಂಥ ವಿಷಯ ವಸ್ತುಗಳು, ಒಳಗಿರ್ತಕ್ಕಂಥ ಜೀವಾತ್ಮ, ಮೂರಕ್ಕೂ ಸಂಬಂಧ ಏನು? ಜ್ಞಾತೃ, ಜ್ಞಾನ, ಜ್ಞೇಯ ಈ ಮೂರುಗಳ ಸಂಬಂಧದಿಂದ ಜೀವಾತ್ಮನಿಗೆ ಹೊರಗಿನ ಸಂಬಂಧ ಉಂಟಾಗೋದು. ಅರ್ಥ ಆಗ್ತಿದಲ್ವಾ? ಜೀವಾತ್ಮನು ಜ್ಞಾತನಾಗ್ತಾನೆ, ಹೊರಗೆ ಇರುವ ಪದಾರ್ಥ ಜ್ಞೇಯ ಆಗುತ್ತೆ, ಅವುಗಳ ಸಂಬಂಧವಾಗಿ ನಡೆಯುವ ನೋಟ ಇದೆಯಲ್ಲ ಅದು ಜ್ಞಾನವಾಗುತ್ತೆ. ಅರ್ಥ ಆಗ್ತಿದೆಯಲ್ಲ ಈಗ ಚೆನ್ನಾಗಿ? ಜ್ಞಾತೃ, ಜ್ಞೇಯ, ಜ್ಞಾನ. ಅರ್ಥ ಆಯ್ತಾ? ಈಗ ಹೊರಗಿರ್ತಕ್ಕಂಥ ವಿಷಯ ವಸ್ತು, ಇಂದ್ರಿಯ, ಜೀವಾತ್ಮ ಈ ಮೂರಕ್ಕೂ ಸಂಬಂಧ ಹೆಂಗೆ ಏರ್ಪಡ್ತದೆ? ಜ್ಞಾತೃ, ಜ್ಞಾನ, ಜ್ಞೇಯ ಇವು ಮೂರು ಈ ಥರದಲ್ಲಿ ಸಂಬಂಧವನ್ನು ಏರ್ಪಡ್ತವೆ. ಈ ಮುಖಾಂತರವಾಗಿ ಇದು ಅರ್ಥ ಆಗುತ್ತೆ. ಸತ್ತವನಿಗೆ ಯಾಕೆ ಅರ್ಥ ಆಗಲ್ಲ, ಬದುಕಿರೋನಿಗೆ ಯಾಕೆ ಅರ್ಥ ಆಗುತ್ತೆ ಅಂತ ರಾಮ ಕೇಳಿದ ಪ್ರಶ್ನೆಗೆ ಇಷ್ಟು ಉತ್ತರವನ್ನು ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಸುಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಅದೇನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.